ಹಲೋ ನಮಸ್ತೆ. ಸೊ ಬೆಳಗ್ಗೆ ತಿಂಡಿಗೆ ಏನೂ ಮಾಡಿರಲಿಲ್ಲ. ಸಂಡೇ ಇದ್ದಿದ್ದರಿಂದ ಇದು ಸಂಡೇದು ಬ್ಲಾಗು. ಫಂಕ್ಷನ್ ಇತ್ತು ಅಂಥೇಳಿ ಬೆಳಗ್ಗೆ ಎದ್ದು ಬೇಗ ಎಲ್ಲ ರೆಡಿ ಮಾಡಿಕೊಂಡು ಆನ್ಲೈನಲ್ಲಿ ಬ್ರೆಡ್ಡು ಮತ್ತು ಮ್ಯಾಗಿನ ತರಿಸಿದ್ದೆ. ಸ್ಯಾಂಡ್ವಿಚ್ ಮಾಡೋಕ್ಕೆ ಅಂಥೇಳಿ ನಾನು ಇಲ್ಲೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬಂದಾದಮೇಲೆ. ಒಬ್ಬರೊಬ್ಬರೇ ಎಲ್ಲರೂ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ಅವರೆಲ್ಲ ರೆಡಿ ಆಗ್ತಿದ್ವಿ. ನೋಡ್ತಿರ್ಬೋದು ನನ್ನ ಮಗಳೆಲ್ಲ ಕ್ಲೀನಾಗಿ ರೆಡಿ ಆಗ್ತಾ ಇದ್ದಾಳೆ. ಹೆಣ್ಮಕ್ಳು ಅಂದ್ರೇ ಹಾಗೆ ಅಲ್ವಾ, ಹೇಳ್ಕೊಡೋದೇ ಬೇಡ ಅವಳಿಗೀಗ. ಚೆನ್ನಾಗಿ ಅಲಂಕಾರ ಮಾಡ್ಕೊತಾಳೆ ಸ್ಟೈಲಾಗಿ. ಅವಳು ಎಲ್ಲ ರೆಡಿ ಆದಮೇಲೆ ನಾನು ಕೂಡ ಹಾಗೆ ಸಿಂಪಲ್ಲಾಗಿ ರೆಡಿ ಆದೆ. ಸೀರೆ ಉಟ್ಕೊಂಡಿದ್ದೆ. ಇದು ತುಂಬ ವರ್ಷದ್ದು, 15 ವರ್ಷದ ಸೀರೆ. ಉಟ್ಟೇ ಇರಲಿಲ್ಲ. ಬ್ಲೌಸು ಕೂಡ ಈಗ ಆಗಲ್ಲ. ನೋಡಿ ಹೆಂಗೆ ಕಾಣಿಸ್ತಿದೆ ಅಂತ ಹೇಳಿ ಸ್ಯಾರಿ ನನಗೆ. ಇದು ಮದುವೆಯಲ್ಲಿ ತೊಗೊಂಡಂಥ ಇದು ರೇಷ್ಮೆ ಸ್ಯಾರಿ. ಇದು ಮದುವೆ ಟೈಮಲ್ಲಿ ತೊಗೊಂಡಿರೋದು. ಇವಾಗ ಮ್ಯಾಕ್ಸಿಮಮ್ ಇಲ್ಲಾಂದ್ರೆ ಒಂದು 14 ವರ್ಷ ಆಗಿದೆ. ನನ್ನ ಮಗಳು ಕೂಡ ರೆಡಿಯಾಗಿ ಈಗ ಹೊರಟ್ವಿ. ಯಾರ ಮನೆಗೆ ಅಂತ ಹೇಳಿದ್ರೆ ನಮ್ಮ ಅಕ್ಕನ ಮನೆ. ಇವತ್ತು ಗೃಹಪ್ರವೇಶ ಇತ್ತು. ಇವತ್ತು 2 ಫಂಕ್ಷನ್ ಇದೆ. ಅಟೆಂಡ್ ಮಾಡಬೇಕು. ಊರಿಂದ ಎಲ್ಲರೂ ಬಂದಿರ್ತಾರೆ ಅಕ್ಕನ ಮನೆಗೆ ಗೃಹಪ್ರವೇಶಕ್ಕೆ. ಚಿಕ್ಕಪ್ಪನ ದೊಡ್ಡಪ್ಪನ ಮಕ್ಕಳೆಲ್ಲ ಬಂದಿರ್ತಾರೆ. ಚಿಕ್ಕಪ್ಪ ಅಪ್ಪ ಎಲ್ಲರೂ ಬಂದಿರ್ತಾರೆ. ಹಾಗಾಗಿ ಸಿಂಪಲ್ಲಾಗಿ ರೆಡಿ ಆಗಿ ಎಲ್ಲೇ ಹೋದರೂ ಕೂಡ ನಾನು ನನ್ನ ಮಗಳು ಇಬ್ಬರೇ ಹೋಗಬೇಕು ಫಂಕ್ಷನ್ಗೆ. ನಮ್ಮ ಹಸ್ಬೆಂಡ್ ಆಗಿರ್ಬೋದು, ನನ್ನ ಮಗ ಆಗಿರೋದು ಎಲ್ಲೂ ಬರೋಕ್ಕೆ, ಈ ಫಂಕ್ಷನ್ಗಳಿಗೆ ಅಟೆಂಡ್ ಮಾಡೋಕ್ಕೇ ಇಷ್ಟಪಡೋದಿಲ್ಲ. ಹಾಗಾಗಿ ಹಾಗೆ ಬಂದು ಇಲ್ಲಿ ಕೆಳಗಡೆ 2 ವೀಲರ್ ಹತ್ರ ಇದ್ಲು ಇವಳು. ಗಾಡಿ ತೊಗೊಂಡು ಹೊರಟ್ವಿ. ನಾನು ನನ್ನ ಮಗಳು ಇಬ್ಬರು ಕಾರಲ್ಲಿ ಹೊರಟಿದ್ದು. ಕೊನೆಗೂ ಫಂಕ್ಷನ್ ಬಂದು ತಲುಪಿದ್ವಿ. ಬರೋಷ್ಟರಲ್ಲೇ ಮನೆ ಬಿಟ್ಟಾಗಲೇ 11 ಗಂಟೆ ಆಗಿತ್ತು. 10 ಮುಕ್ಕಾಲು 11 ಗಂಟೆ ಆಗಿತ್ತು. ಇಲ್ಲಿ ಬರೋಷ್ಟರಲ್ಲಿ 11:15 ಆಗಿತ್ತು. ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಆಲ್ರೆಡಿ ಅಕ್ಕ ಬಾವ ಇಬ್ಬರು ಕೂತಿದ್ರು. ಸಿಂಪಲ್ಲಾಗಿ ಚೆನ್ನಾಗಿ ಕಟ್ಟಿದ್ದಾರೆ. ನಾನು ಫುಲ್ ಬಿಲ್ಡಿಂಗ್ ವೀಡಿಯೋ ಮಾಡೋಕ್ಕಾಗಲಿಲ್ಲ ನನ್ನ ಕೈಯಲ್ಲಿ. ಸಿಂಪಲ್ಲಾಗಿ ಇಲ್ಲಿ ಮುಗಿಸ್ಕೊಂಡು ನನಗೆ ಬೇರೆ ಕಡೆ ಫಂಕ್ಷನ್ ಇದ್ದೋದ್ರಿಂದ ಅಕ್ಕನಿಗೆ ಬೇಗ ಮಾತಾಡಿಸ್ಕೊಂಡು ಸ್ವಲ್ಪ ಹೊತ್ತಿದ್ದು, ಒಂದು ಅರ್ಧ ಗಂಟೆ ಇದ್ದು ಎಲ್ಲರೂ ನಾನು ಕೂಡ ಹೊರಟ್ಬಿಟ್ಟೆ ಅಲ್ಲಿಂದ. ಜಾಸ್ತಿ ಹೊತ್ತಿರಲಿಲ್ಲ. ಹಾಗೆ ಎಲ್ಲರೂ ಫ್ಯಾಮಿಲಿ ಸಿಕ್ಕಿದ್ವಲ್ಲ. ಹಾಗಾಗಿ ಎಲ್ಲರೂ ಅಣ್ಣನ ಮಕ್ಕಳು, ಅತ್ತಿಗೆ ಎಲ್ಲನೂ ಒಂದಷ್ಟು ಫೋಟೋಗಳನ್ನ ತೆಗೆಸ್ಕೊಂಡ್ವಿ. ಬಟ್ ಅತ್ತಿಗೆ ಇವರು ದೊಡ್ಡ ಅತ್ತಿಗೆ, ಅಂದರೆ ನಮ್ಮ ಇಡೀ ಫ್ಯಾಮಿಲಿಗೆ ದೊಡ್ಡ ಅತ್ತಿಗೆ ಇವರು. ಅವ್ರ